ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡಿಬೇಟಿಂಗ್ ಚಾಂಪಿಯನ್ ಆದಂಥ MI ಟೀಮನ್ನು ಸೋಲಿಸಿ ಬರ್ತಕ್ಕಂಥ ನಮ್ಮ RCB ಟೀಮ್ ಆಗಿರುತ್ತೆ. ಅದೇ ಥರ UP ಟೀಮ್ ಹಿಂದೆ ಗುಜರಾತ್ ಟೀಮ್ ಜೊತೆ ಸೋತು ಬರ್ತಕ್ಕಂಥ ಟೀಮ್ ಆಗಿರುತ್ತೆ. ಇವತ್ತು ಯಾವ ಥರ ಪೈಪೋಟಿ ಇರುತ್ತೆ, ಎರಡೂ ಪಂದ್ಯ ನೋಡುವಂಥ ಸಮಯವಾಗಿರುತ್ತೆ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ನೋಡಿ ಅಂತ ಹೇಳ್ತೀವಿ. ಇವತ್ತಿನ ಪಂದ್ಯ ಎಲ್ಲಿ ನಡೀತೈತಿ, ಯಾವ ಒಂದು ವೆನ್ಯೂಲ್ಲಿ ನಡೀತೈತಿ, ಎಷ್ಟು ಗಂಟೆಗೆ ನಡೀತೈತಿ ನೋಡೋಣ. ಇವತ್ತಿನ ಪಂದ್ಯ 7:30ಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ಲೇಸ್ ಸೇಮ್ ಅದೇ ಒಂದು ಮೈದಾನ ಆದಂಥ ನವಿ ಮುಂಬೈ ಆದಂಥ ಪ್ಲೇಸು DY ಪಾಟೀಲ್ ಸ್ಟೇಡಿಯಂದಲ್ಲಿ ಈ ಒಂದು ಮ್ಯಾಚ್ ನಡೀತದೆ. ಆ ಒಂದು ಮ್ಯಾಚಲ್ಲಿ UP ತಂಡದ 11 ಆಟಗಾರತೆ ಪಟ್ಟಿ ಯಾವ ಥರ ಇರುತ್ತೆ, ವೀಕ್ ಪಾಯಿಂಟ್ ಯಾವುದು, ಸ್ಟ್ರಾಂಗ್ ಪಾಯಿಂಟ್ ಯಾವುದು, ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಇವಾಗ ನಾವು UP ವಾರಿಯರ್ ಮಹಿಳಾ ತಂಡದ ಒಂದು 11 ಆಟಗಾರತೆ ಪಟ್ಟಿ ಯಾವ ಥರ ಇರುತ್ತೆ ಅಂತ ಚರ್ಚೆ ಮಾಡೋಣ. ಮೊದಲನೇದಾಗಿ ಕಿರಣ್ ನಾವಿಗರ್ ಅಂತವ್ರು ಬರ್ತಾರೆ. ಇವರು ಯಾವ ಥರ ಕಾಂಟ್ರಿಬ್ಯೂಟ್ ಮಾಡಿದ್ರು ಹಿಂದಿನ ಪಂದ್ಯದಲ್ಲಿ ನೀವು ನೋಡಿದ್ದೀರಾ. ನೆಕ್ಸ್ಟು ಕ್ಯಾಪ್ಟನ್ ಆದಂಥ ಮೇಗ್ ಲ್ಯಾನಿಂಗ್ ಅವರು ಬರ್ತಾರೆ. ಹಿಂದಿನ ಪಂದ್ಯದಲ್ಲಿ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಮೂರನೇ ಪೊಸಿಷನಲ್ಲಿ ಲಿಚ್ಫೀಲ್ಡ್ ಅಂತ ಬರ್ತಾರೆ. ಹಿಂದಿನ ಪಂದ್ಯದಲ್ಲಿ ಸೂಪರ್ ಬ್ಯಾಟಿಂಗ್ ಆಡಿದ್ದಾರೆ ಅಂತ ಹೇಳ್ಬೋದು. ನಾಲ್ಕನೇ ಒಂದು ಪೊಸಿಷನಲ್ಲಿ ಯಾರು ಬರ್ತಾರೆ ಅಂತ ಅರ್ಲಿನ್ ಡಿಯೋಲ್ ಬರ್ತಾರೆ. ಇವರು ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲಿಲ್ಲ. ಇವ್ರು ಯಾವ ಥರ ಕಾಂಟ್ರಿಬ್ಯೂಟ್ ಮಾಡೋ ನೋಡೋಣ. ಐದನೇ ಒಂದು ಪೊಸಿಷನಲ್ಲಿ ದೀಪ್ತಿ ಶರ್ಮಾ ಅವರು ಬರ್ತಾರೆ ಆಲ್ರೌಂಡರ್ ಆಗಿ. ಇವ್ರು ಯಾವ ಥರ ಪ್ರದರ್ಶನ ಕೊಡ್ತಾರೆ ನೋಡೋಣ. ಅದೇ ಥರ ಆರನೇ ಒಂದು ಪೊಸಿಷನಲ್ಲಿ ಡಾಟಿನ್ ಅವರು ಬರ್ತಾರೆ. ಹಿಂದಿನ ಪಂದ್ಯದಲ್ಲಿ ಸ್ವಲ್ಪ ಕಾಂಟ್ರಿಬ್ಯೂಟು 2 ವಿಕೆಟ್ ತೆಗೆದಿದ್ರು. ಇವತ್ತು ಯಾವ ಥರ ಇಂಪ್ಯಾಕ್ಟ್ ಆಗ್ತಾರೆ ನೋಡೋಣ. ಏಳನೇ ಒಂದು ಪೊಸಿಷನಲ್ಲಿ ಶಿಖಾ ಪಾಂಡೆ ಅವರು ಬರ್ತಾರೆ, ಸ್ಪೀಡ್ ಬಾಲರ್ ಆಗಿ ಡಿಸೆಂಟ್ ಮಾಡಿದ್ದಾರೆ. ಎಂಟನೇ ಪೊಸಿಷನಲ್ಲಿ ಶ್ವೇತಾ ಶೆರಾವತ್, ಹಿಂದಿನ ಪಂದ್ಯದಲ್ಲಿ ಓಪನಿಂಗ್ ಬಂದಿದ್ದರು ಇವರು. 9ನೇ ಪೊಸಿಷನಲ್ಲಿ ಯಾರು ಬರ್ತಾರೆ ಅಂದರೆ ಎಕ್ಸೆಲ್ ಟೋನ್ ಅಂತ ಬರ್ತಾರೆ. ಇವರು ಹಿಂದಿನ ಪಂದ್ಯದಲ್ಲಿ 2 ವಿಕೆಟ್ ತೆಗೆದು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. 10ನೇ ಪೊಸಿಷನಲ್ಲಿ ಆಶಾ ಸಬ್ಬಣ್ ಅಂತವ್ರು ಬರ್ತಾರೆ. ಇವರು ಡಿಸೆಂಟಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಿಂದಿನ ಪಂದ್ಯದಲ್ಲಿ 11ನೇ ಪೊಸಿಷನಲ್ಲಿ ಕ್ರಾಂತಿಗೌಡ ಅಂತ ಬರ್ತಾರೆ. ಇವರು ಡಿಸೆಂಟಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಿಂದಿನ ಪಂದ್ಯದಲ್ಲಿ ಸೋತು ಬರ್ತಕ್ಕಂಥ ಟೀಮ್ ಆಗಿರುತ್ತೆ. ಅದೇ ಥರ ನಮ್ಮ MI RCB ಟೀಮ್ ಅಂತ ಮಹಿಳಾ ಟೀಮು. RCB ಟೀಮ್ ಬಗ್ಗೆ 11 ಆಟಗಾರರ ಪಟ್ಟಿಯನ್ನು ನೋಡೋಣ. ಮೊದಲನೇದಾಗಿ ಯಾರು ಬರ್ತಾರಪ್ಪ ಅಂದರೆ ಓಪನಿಂಗ್ ಆಗಿ ಹ್ಯಾರಿಸ್ ಅವರು ಬರ್ತಾರೆ. ಹಿಂದಿನ ಪಂದ್ಯದಲ್ಲಿ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅವ್ರ ಜೊತೆಗೆ ಕ್ಯಾಪ್ಟನ್ ಸ್ಮೃತಿ ಮಂದನ ಅವ್ರು ಬರ್ತಾರೆ. ಹಿಂದಿನ ಪಂದ್ಯದಲ್ಲಿ ಸ್ವಲ್ಪ ರನ್ ಅಷ್ಟೇ ಹೊಡೆದಿದ್ದಾರೆ. ಇವತ್ತಿನ ಪಂದ್ಯದಲ್ಲಿ ಯಾವ ಥರ ಹೊಡಿತಾರ, ಅವ್ರು ಯಾವ ಥರ ಬಿಗ್ ಇನ್ನಿಂಗ್ ಮಾಡ್ತಾರೆ ಅಂತ ನೋಡೋಣ. ಮೂರನೇ ಪೊಸಿಷನಲ್ಲಿ D ಹೇಮಲತಾ ಅವರು ಬರ್ತಾರೆ. ಹಿಂದಿನ ಪಂದ್ಯ ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲಿಲ್ಲ. ಅದೇ ಥರ ಇದೆ 4ನೇ ಒಂದು ಪೊಸಿಷನಲ್ಲಿ ಯಾರು ಬರ್ತಾರೆ, ರಿಚಾ ಘೋಷ್ ಅಂತ ಬರ್ತಾರೆ. ಹಿಂದಿನ ಪಂದ್ಯದಲ್ಲಿ ಸ್ವಲ್ಪ ರನ್ ಹೊಡೆದಿದ್ದಾರೆ, ಒಂದೇ ಒಂದು ರನ್ ಹೊಡೆದಿದ್ದಾರೆ ಅಂತ ಹೇಳ್ಬೋದು. 5ನೇ ಒಂದು ಪೊಸಿಷನಲ್ಲಿ ಯಾರು ಬರ್ತಾರೆ ಅಂದರೆ ರಾಧಾ ಯಾದವ್ ಅಂತ ಬರ್ತಾರೆ. ಇವರು ಅಷ್ಟೊಂದು ಇಂಪ್ಯಾಕ್ಟ್ ಬೀಳೋಕ್ಕಾಗಲಿಲ್ಲ. ಅದೇ ಥರ 6ನೇ ಒಂದು ಪೊಸಿಷನಲ್ಲಿ ನಾಡಿನ್ ಡಿ ಕ್ಲರ್ಕ್ ಅಂತ ಬರ್ತಾರೆ. ಹಿಂದಿನ ಪಂದ್ಯದಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ದರು. ಈ ಒಂದು ಪಂದ್ಯದಲ್ಲಿ ಯಾವ ಥರ ಆಡ್ತಾರೆ ನೋಡೋಣ. 7ನೇ ಒಂದು ಪೊಸಿಷನಲ್ಲಿ ಅರುಂಧತಿ ರೆಡ್ಡಿ ಅವರು ಬರ್ತಾರೆ. ಹಿಂದಿನ ಪಂದ್ಯದಲ್ಲಿ ಡೀಸೆಂಟಾಗಿ ಬ್ಯಾಟಿಂಗು ಮತ್ತು ಬೌಲಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇವತ್ತಿನ ಪಂದ್ಯದಲ್ಲಿ ಯಾವ ಥರ ಆಡ್ತಾರೆ ನೋಡೋಣ. 8ನೇ ಪೊಸಿಷನ್ ಶ್ರೇಯಾಂಕ ಪಾಟೀಲ್ ಅವರು ಆಡ್ತಾರೆ ಅಂತ ಹೇಳ್ಬೋದು. ಇವರು ಡೀಸೆಂಟಾಗಿ ಮಾಡಿದ್ದಾರೆ ಬೌಲಿಂಗಲ್ಲಿ. 9ನೇ ಪೊಸಿಷನ್ನಲ್ಲಿ ಪ್ರೇಮಾ ರಾವತ್ ಅಂತ ಬರ್ತಾರೆ. ಇವರು ಹಿಂದಿನ ಪಂದ್ಯದಲ್ಲಿ 2 ಬೌಂಡ್ರಿ ಹೊಡೆದು ವಿನ್ನಿಂಗ್ ಮೂಮೆಂಟ್ನಲ್ಲಿ ಇವರು ಒಂದು ಪಾತ್ರ ಇರುತ್ತೆ. 11ನೇ ಪೊಸಿಷನಲ್ಲಿ ಸ್ಮಿತ್ ಅವರು ಬರ್ತಾರೆ. ಇವರು ಡೀಸೆಂಟಾಗಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. 11ನೇ ಪೊಸಿಷನಲ್ಲಿ ಲಾರಾ ಅಂತ ಬರ್ತಾರೆ. ಇವರು ಚೆನ್ನಾಗಿ